ನಾಗೇಂದ್ರ ವಿರುದ್ಧ ಬಿಜೆಪಿ ಆರೋಪಕ್ಕೆ ಕೋಟೆ ಶ್ರೀನಿವಾಸ್ ತಿರುಗೇಟು. ಆರೋಪ ಬೇರೆ, ಸಾಬೀತು ಬೇರೆ. ನಾಗೇಂದ್ರ ವಿರುದ್ಧದ ಆರೋಪ ಸಾಬೀತಾಗಿದೆಯಾ? ಬಿಜೆಪಿ ನಾಯಕರಿಗೆ ಕೋಟೆ ಶ್ರೀನಿವಾಸ್ ಖಡಕ್ ಪ್ರಶ್ನೆ. ಆರೋಪ ಮಾಡುವುದು ಸುಲಭ, ಸಾಬೀತುಪಡಿಸಲಿ. ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ನಾಯಕರಿಗೆ ತಿರುಗೇಟು. ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡ್ತಿರೋದ್ಯಾಕೆ? ಬಿಜೆಪಿ ವಿರುದ್ಧ ಕೋಟೆ ಶ್ರೀನಿವಾಸ್ ವಾಗ್ದಾಳಿ. ನಾಗೇಂದ್ರ ವಿರುದ್ಧ ಆಧಾರರಹಿತ ಆರೋಪ ದಾಖಲೆ ಬಿಡುಗಡೆಗೆ ಕೋಟೆ ಶ್ರೀನಿವಾಸ್ ಸವಾಲು. ವಾಲ್ಮೀಕಿ ಸಮುದಾಯದಿಂದ ಉಗ್ರ ಪ್ರತಿಭಟನೆ ಎಚ್ಚರಿಕೆ. ಬಿಜೆಪಿ ನಾಯಕರಿಗೆ ಕೋಟೆ ಶ್ರೀನಿವಾಸ್ ವಾರ್ನಿಂಗ್. ಅಪರಾಧಿ ಎಂದು ಬಿಂಬಿಸಬೇಡಿ, ನಾಗೇಂದ್ರ ಪರ ಕೋಟೆ ಶ್ರೀನಿವಾಸ್ ಬ್ಯಾಟಿಂಗ್. ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ನಿಂದ ಬಿಗ್ ತಿರುಗೇಟು. ಕೋಟೆ ಶ್ರೀನಿವಾಸ್ ಹೇಳಿದ್ದೇನು? ನಾಗೇಂದ್ರ ವಿರುದ್ಧ ಆರೋಪ ಮುಂದುವರಿಸಿದ್ರೆ ಪ್ರತಿಭಟನೆ. ಕೋಟೆ ಶ್ರೀನಿವಾಸ್ ಖಡಕ್ ಎಚ್ಚರಿಕೆ. ಬಿಜೆಪಿಗೆ ಕೋಟೆ ಶ್ರೀನಿವಾಸ್ ಸವಾಲು. ಮೊದಲು ನಿಮ್ಮ ಆರೋಪಗಳಿಗೆ ಉತ್ತರ ಕೊಡಿ. ನಮಸ್ಕಾರ, ನಾನು ಕೋಟೆ ಶ್ರೀನಿವಾಸ್ ಅಂತ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು. ಏನು ಇವತ್ತಿನ ವಿಷಯ, ನಾವು ಸಾಮಾಜಿಕ ಜಾಲತಾಣ ಮತ್ತು ಇದರಲ್ಲಿ ನೋಡ್ತಾ ಇರ್ಬೋದು. ಏನು ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಣ್ಣವರು ಹಾಗೂ ಮಾನ್ಯ BJP ಸಚಿವರು, ಸಂಸದರು ಏನು ಇವತ್ತು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆರೋಪ ಇನ್ನೂ ಆರೋಪವಾಗಿದೆ. ಯಾವುದೇ ರೀತಿ ಕಮಿಷನ್ ದಂಧೆಗಳು ಮಾಡಿಲ್ಲ ಅವರು. ಬಿ ನಾಗೇಂದ್ರಣ್ಣವರು ಇವಾಗ ಸಚಿವ ಸ್ಥಾನ ಕೊಟ್ಟಿರೋದು ಅವ್ರಿಗೆ. ಈಗ ಅವರ ಮಾಡ್ತಾ ಇರೋವಂಥ ಆರೋಪ ಅಷ್ಟೇ. ಆರೋಪ ಇನ್ನೂ ಸಾಬೀತಾಗಿ ಅವರು ಅಪರಾಧಿ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ. ಯಾಕಂದರೆ ಇವತ್ತು ಒಬ್ಬ ದಲಿತ ಮುಖಂಡ, ದಲಿತ ನಾಯಕ, ಇವತ್ತು ಯುವ ಮುಖಂಡ, ಇವತ್ತೇನು ನಮ್ಮ ರಾಜ್ಯದಲ್ಲಿ ಬೆಳಿಬೇಕು ಅಂತ ಹೊರಟಿದ್ದಾರೆ, ಅಂಥವ್ರನ್ನ ನಿರ್ಲಕ್ಷ್ಯ ಮಾಡಿ BJP ಸರ್ಕಾರ ಇವತ್ತೇನು ಅವ್ರಿಗೆ ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಇದ್ದೀರಿ. ನಾವು ಕರ್ನಾಟಕ ರಾಜ್ಯದಾದ್ಯಂತ ಏನು ನಾವು SC STಗಳಿದ್ದೀವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು, ಇವೆಲ್ಲ ಸೇರಿ ನಾವು ಅವ್ರನ್ನ ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತೀವಿ. ದಲಿತ ಮುಖಂಡರ, ದಲಿತ ಒಬ್ಬ ಸಚಿವನನ್ನು ನೀವು ಆರೋಪ ಇನ್ನೂ ನಿರ್ಧಾರ ಆಗದೆ ಇರೋಕ್ಕಿಂತ ಮುಂಚೆ ನೀವು ಅವ್ರಿಗೆ ಇದನ್ನು ಸಚಿವ ಸ್ಥಾನವನ್ನು ಕೊಟ್ಟಿರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ. ಹಾಗಾದರೆ ಮಾನ್ಯ ಛಲವಾದಿ ನಾರಾಯಣಸ್ವಾಮಣ್ಣವರೇ, ನಾನು ನಿಮಗೆ ನೇರವಾಗಿ ಒಂದು ಕ್ವಶನನ್ನು ಕೇಳ್ತೀನಿ. ತಮ್ಮ 40% ಕಮಿಷನ್ ದಂಧೆ ಏನಾಯಿತು? ಹಾಗೂ ಏನು ನಮ್ಮ ಬೋವಿ ಅಭಿವೃದ್ಧಿ ನಿಗಮ ಅದರಲ್ಲಿ ಸ್ಕ್ಯಾಮ್ ಆಗಿದೆಯಲ್ಲ, ಅದೇನಾಯಿತು? ಹಾಗೂ ಟ್ರಕ್ ಟರ್ಮಿನಲ್ ಆಗಿರುವಂಥ ಅದರಲ್ಲಿ ಸ್ಕ್ಯಾಮು ಏನಾಯಿತು? ಇವೆಲ್ಲ ಆರೋಪಗಳು. ಹಾಗೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಫೋಕ್ಸೋ ಕಾಯ್ದೆಯಡಿ ಅವರು ಇವತ್ತು ಎದುರಿಸ್ತಾ ಇರುವಂಥ ಆರೋಪ ಏನಾಯಿತು? ಈ ಆರೋಪಗಳಿಗೆಲ್ಲ ತಾವು ಉತ್ತರ ಕೊಡಬೇಕಾಗತ್ತೆ. ತಮ್ಮ ಪಕ್ಷದಲ್ಲಿ ಏನು ಇವತ್ತು ನಡೆದಿರುವಂಥ ಇದನ್ನು ತಾವು ಮುಚ್ಚಿಟ್ಕೊಳ್ಳಿಕ್ಕೆ ಈ ಒಂದು ದಲಿತ ಮುಖಂಡನನ್ನು ಇವತ್ತು ಹಗರಣದಲ್ಲಿ ಸಿಕ್ಕಾಕ್ಸುವಂಥ ಹುನ್ನಾರ ಇದು ನಿಮಗೆ ಶೋಭೆ ತರಲ್ಲ. ಒಬ್ಬ ಯುವ ಮುಖಂಡ ಬೆಳಿಬೇಕು ಅನ್ನೋದು ಈ ರಾಜ್ಯದ ಎಲ್ಲ ವಾಲ್ಮೀಕಿ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳ ಒಂದು ಆಗ್ರಹವಾಗಿದೆ. ದಯವಿಟ್ಟು ತಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ನೀವು ಏನು ನಮ್ಮ ವಿಧಾನಸಭೆಯಲ್ಲಿ ಇವತ್ತಿಂದ ನಡೆಯುವಂಥ ಕಲಾಪದಲ್ಲಿ ಏನಾದರೂ ನಾಗೇಂದ್ರ ಅವರ ಬಗ್ಗೆ ತಾವು ತುಟಿ ಬಿಚ್ಚದಲ್ಲಿ ಮುಂದೆ ತಾವು ಯಾವುದೇ ಜಿಲ್ಲೆಗೆ ತಾವು ಎಂಟ್ರಿ ಕೊಟ್ರೇನೋ ನಾವು ಕಪ್ಪು ಮಸಿ ಬಳಿಯಲಿಕ್ಕೆ ವಾಲ್ಮೀಕಿ ಸಮುದಾಯ ರೆಡಿಯಾಗಿರ್ತೀವಿ.